ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮಗೆ ಮಸಾಲೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಸಾಲೆ ದೋಸೆ ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಒಂದು 3 ಲೀಟ್ರ್ ಕುಕ್ಕರಲ್ಲಿ ಫಸ್ಟು ಸ್ವಲ್ಪ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಒಂದು ಆಲೂಗೆಡ್ಡೆ ಅಂದರೆ ಒಂದು 1/4 kg ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆ ಆಲೂಗೆಡ್ಡೆನ ಈ 3 ಲೀಟ್ರ್ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಬೇಯಿಸಿದ್ದೀನಿ. 2 ವಿಷಲ್ ಬರ್ಸಿ ನೋಡಿ, ಈ ಥರ ಆಗಿರುತ್ತೆ. ಬೆಂದಾದ್ಮೇಲೆ ಈ ಥರ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬೆಂದಿರಬೇಕು. ಅದು ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ಸ್ಮೂತಾಗಿ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಪಲ್ಯ ಮಾಡೋದು ಫಸ್ಟು. ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ರೆ ಅದು ಮಸಾಲೆ ದೋಸೆ ಆಗೋದಲ್ವಾ, ಅದಕ್ಕೆ ಫಸ್ಟು ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ. ಇದು ಬೆಂದಾದಮೇಲೆ ಈ ಕಡೆ ನೋಡಿ, ಫಸ್ಟು ನಾನು ಏನು ಮಾಡಿದ್ದೀನಿ, ಹಿಂದ್ಲು ದಿನ ನೆನ್ನೆ ಇದಕ್ಕೆ ಈ ಥರ ಒಂದು ಲೋಟ ತೊಗೊಂಡು, ಇದು ಒಂದು ಪಾವು ಹಿಡಿಯುತ್ತೆ. ಅದಕ್ಕೆ ಒಂದು ಕ್ವಾರ್ಟರಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಫಸ್ಟು ಅಕ್ಕಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ತೊಗೋಬೇಕು. ಒಂದು ಲೋಟಕ್ಕೆ ಅಕ್ಕಿಗೆ 1/4 ಲೋಟದಷ್ಟು ಉದ್ದಿನಬೇಳೆ ಹಾಕೋಬೇಕು. ನೋಡಿ, ಈಗ ಅಕ್ಕಿ ಹಾಕಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ಇವಾಗ ಉದ್ದಿನಬೇಳೆ ಸ್ವಲ್ಪ ಹಾಕಾದ್ಮೇಲೆ ಅದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ. ಮೆಂತ್ಯ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮೆಂತ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಹೆಲ್ತ್ ವೈಸೂ ತುಂಬ ಚೆನ್ನಾಗಿ ಒಳ್ಳೆಯದು. ಮೆಂತ್ಯ ತಿಂದರೆ ಬಾಡಿಗೆ ಯಾವ್ದಾರ ರೂಪದಲ್ಲಿ ಮೆಂತ್ಯ ಸೊಪ್ಪು ಎಲ್ಲ ತಿಂದರೆ ಒಳ್ಳೆಯದಲ್ವ. ಹಾಗಾಗಿ ಉದ್ದಿನಬೇಳೆ ಹಾಕಿದ್ಮೇಲೆ ಅದಕ್ಕೆ ಮೆಂತ್ಯನೂ ಹಾಕ್ತೀನಿ. ಮೆಂತ್ಯ ಹಾಕಿದ್ಮೇಲೆ 2 ಸ್ಪೂನು ಅಥವಾ 2 ಸ್ಪೂನ್, ನಿಮ್ಗೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕೈ ಬರುತ್ತೆ. ಸ್ವಲ್ಪ ಇವತ್ತು ಮಸಾಲೆ ದೋಸೆ ಮಾಡೋದ್ರಿಂದ ಕಡಲೆಬೇಳೆನೂ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಮೆಂತ್ಯನೂ ಹಾಕಿದ್ದೀನಿ. ಇಷ್ಟನ್ನು 4 ಸ್ವಲ್ಪ ಉನಿಯೋಕ್ಕೆ ಇಡಬೇಕು. ಅದನ್ನು ನೀರಲ್ಲಿ ನೆನೆಸಿಡಬೇಕು. ಮತ್ತು ಪಲ್ಯಕ್ಕೆ ಏನೇನು ಬೇಕು ನೋಡಿ. ಪಲ್ಯಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಒಂದು ಈರುಳ್ಳಿ ಬೇಕು, ಕಡಲೆಬೇಳೆ ಬೇಕು, ಮತ್ತು 2-3 ಒಣಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಅಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇದು ಪಲ್ಯ ಮಾಡೋಕ್ಕೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಫಸ್ಟು ಇಲ್ಲಿ ಇದು ಕಡಲೆಬೇಳೆ, ಇದು ಅಕ್ಕಿ ಎಲ್ಲ ಹಾಕಿದ್ದೀನಲ್ಲ, ಇದು ಸ್ವಲ್ಪ ಉನಿಲಿ ಚೆನ್ನಾಗಿ. ನೀರು ಹಾಕ್ತೀನಿ. ಇದು ಸ್ವಲ್ಪ ಒಂದು 6 hour ಉನಿಬೇಕು. ಆಲೂಗೆಡ್ಡೆನ ಇಲ್ಲಿ ಪ್ಲೇಟಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸಿದ್ನಲ್ಲ ಫಸ್ಟು ಆಲೂಗೆಡ್ಡೆ, ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ಅಕ್ಕಿ ಹಾಕಿ ತೊಗೊಂಡಿದ್ದೀನಲ್ಲ, ಅಕ್ಕಿ ಅದು ನೀರು ಹಾಕಿ ಸ್ವಲ್ಪ 2 ಸರಿ ತೊಳೆದ್ಬಿಟ್ಟು ಅದನ್ನು ಒಂದು 6 hours ನೆನೆಸ್ಬೇಕು. ಇವಾಗ ಬೆಳಗ್ಗೆ ಒಂದು 11 ಗಂಟೆಗೆ ಹಾಕಿದ್ರೆ ಒಂದು 3 ಗಂಟೆ 4 ಗಂಟೆ ತನಕ ಸ್ವಲ್ಪ ಚೆನ್ನಾಗಿ ಉನಿಲಿ, ಅದು ಸೋಕಾಗಲಿ, ಚೆನ್ನಾಗಿ ಮೆತ್ತಗಾಗುತ್ತೆ. ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರಾತ್ರಿ ಬೆಳಗ್ಗೆಗೆ ಆಡಿಸ್ಬೇಕು. ಅದನ್ನು ಬೆಳಗ್ಗೆಗೆ ಉಪಯೋಗಿಸೋಕ್ಕೆ ರೀತಿ ಸಣ್ಣಗೆ ನುಣ್ಣಗೆ. ಮತ್ತು ಇದಕ್ಕೆ ಸ್ವಲ್ಪ ಅನ್ನ ಹಾಕಬೇಕು. ರಾತ್ರಿ ನಾವು ಮಧ್ಯಾಹ್ನಕ್ಕೆ ಅನ್ನ ಮಾಡಿ ಇಟ್ಕೊಂಡಿರ್ತೀವಿ, ಅದು ಮಿಕ್ಕಿರುತ್ತಲ್ಲ, ಅದು ಸ್ವಲ್ಪ ಅನ್ನನೂ ಹಾಕಬೇಕು, ಅಥವಾ ಅವಲಕ್ಕಿನೂ ಹಾಕ್ಬೋದು. ಅಷ್ಟು ಹಾಕಿ ಚೆನ್ನಾಗಿ ರುಬ್ಬಿ ನೋಡಿ, ಈ ಥರ ಬ್ಯಾಟ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಸರಿಯಾಗುತ್ತೆ ಅದು ಉಂದ್ಕೊಂಡ್ಮೇಲೆ. ಇದನ್ನು ಒಂದು 8 hours ಇಟ್ಕೋಬೇಕು ನಾವು. ಅಂದರೆ 8 hours ಅಂದರೆ ರಾತ್ರಿ ಸಾಯಂಕಾಲ ರುಬ್ಬಿ ನಾಳೆ ಬೆಳಗ್ಗೆ ಉಪಯೋಗಿಸ್ತೀವಲ್ಲ ನಾವು, ಅವಾಗ ಒಂದು 8-9 hours ಆಗುತ್ತೆ. ಅವಾಗ ಆ ಥರ ಈ ಥರ ಸರಿ ಬಂದಿರುತ್ತೆ, ಚೆನ್ನಾಗಿರುತ್ತೆ, ಸರಿ ಆಗುತ್ತೆ. ಬೆಳಗ್ಗೆಗೆ ಉಪಯೋಗಿಸ್ಬೋದು. ನೋಡಿ, ಅದಕ್ಕೆ ಇವಾಗ ನೀವು ಏನು ಮಾಡಬೇಕು, ತವೆ ಇಟ್ಕೋಬೇಕು. ತವೆಗೆ ದೋಸೆ ಹಾಕೋಕ್ಕೆ ತವೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರೋಣ, ಸ್ವಲ್ಪ ಚೆನ್ನಾಗಿ ದೋಸೆ ಮೇಲೆ ಕೇಳಲಿ ಅಂದ್ಬಿಟ್ಟು. ತವೆ ಕಾಯ್ತಾ ಇದೆ. ಇವಾಗ ಕಾದ್ಮೇಲೆ ತವೆಗೆ ದೋಸೆ ಹಾಕ್ಬಿಟ್ಟು ಚೆನ್ನಾಗಿ ದೋಸೆ ಹಾಕಬೇಕು. ದೋಸೆ ಹಾಕಾದ್ಮೇಲೆ ಅದಕ್ಕೆ ಅದ್ರ ಮಧ್ಯ ಪಲ್ಯ ಇಟ್ಬಿಟ್ಟು ಸರ್ವ್ ಮಾಡ್ಬೋದು. ಅದನ್ನು ಯಾವ ಥರ ಮಾಡೋದು ದೋಸೆನ ನಿಮಗೂ ಗೊತ್ತಿರುತ್ತೆ ಎಲ್ಲ. ದೋಸೆ ಎಲ್ಲ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಹಾಕ್ತಾ ಇರ್ತೀವಲ್ವ, ಆ ಥರನೇ ಇವಾಗ ತವೆ ಕಾಯಲಿ ಸ್ವಲ್ಪ. ಆ ತವೆ ಕಾದ್ಮೇಲೆ ನಾನು ದೋಸೆ ಹಾಕೋದು ತೋರಿಸ್ತೀನಿ. ಫಸ್ಟು ಇದಕ್ಕೆ ಎಣ್ಣೆ ಸವರೋಣ, ಸ್ವಲ್ಪ ಚೆನ್ನಾಗಿ ಎಣ್ಣೆ ಸವರೋಣ. ತವೆಗಳು ಒಂದೊಂದು ಹೊಸದಾದರೆ ಬೇಗ ಏಳುತ್ತೆ, ಹಳೇದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಏಳೋದು. ಅದಕ್ಕೆ ಇವಾಗ ಇದು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸವರಾದ್ಮೇಲೆ ಇದು ಚೆನ್ನಾಗಿ ಕಾದ್ಮೇಲೆ ದೋಸೆ ಸರಿ ಇಲ್ಲಿ ದೋಸೆ ಮಾಡೋಣ. ಸ್ವಲ್ಪ ಒಂದು 3-4 ನಿಮಿಷ ಕಾಯಬೇಕು ತವೆ. ಈಗ ಇದು ಸ್ವಲ್ಪ ಹಳೇ ತವೆ, ಅದು ಹಂಗಾಗಿ ಎಣ್ಣೆ ಸವರಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ಈರುಳ್ಳಿಗೆ ಎಣ್ಣೆ ಹಾಕ್ಬಿಟ್ಟು ಸವರಿದ್ರೂ ಅದು ಸ್ವಲ್ಪ ಮೇಕೆದ್ದೇಳುತ್ತೆ. ಇನ್ನೂ ಸ್ವಲ್ಪ ಕಾಯಬೇಕು, ಇದು ಕಾಯಲಿ ಇದು. ಈಗ ನೋಡಿ, ಈಗ ದೋಸೆ ಬ್ಯಾಟ್ರ್ ತೊಗೊಂಡು ದೋಸೆ ಹಾಕ್ತೀನಿ. ಅದಕ್ಕೆ ದೋಸೆ ಬ್ಯಾಟ್ರ್ ಹಾಕೋಕ್ಕೆ ಏನು ಹಾಕಬೇಕು, ಇದು ಸ್ವಲ್ಪ ಟ್ವಿಸ್ಟ್ ಅಂದರೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಇದಕ್ಕೆ. ಒಂದು ಅರ್ಧ ಸ್ಪೂನ್ ಸಕ್ಕರೆ,
ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ 3 ಸ್ಪೂನು ಸಣ್ಣ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಸರಿಗೆ. ಅದು ದೋಸೆ ಸರಿಗೆ ಅಥವಾ ಸಂಪ್ಳ ಅಂತಾರೆ ಹಳ್ಳಿ ಕಡೆ, ಸರಿ ಅಂತಾರೆ, ಬ್ಯಾಟರ್ ಅಂತಾರೆ, ಎಲ್ಲ ಏನಂದ್ರು ಎಲ್ಲ ಒಂದೇ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ರವೆ ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಗರಿಗರಿಗೆ ಬರುತ್ತೆ ಮಸಾಲೆ ದೋಸೆ ಥರ. ಇಲ್ಲಾಂದರೆ ಮತ್ತು ಅದು ಕೆಂಪು ರೆಡ್ಡಿಶ್ ಬರುತ್ತಲ್ಲ, ಅದು ಮಸಾಲೆ ದೋಸೆ ಆ ಥರ ಚೆನ್ನಾಗಿ ಬರುತ್ತೆ. ಈ ಸಕ್ಕರೆ ಹಾಕ್ತಾರೆ ಬೆಳ್ಳಗಿರುತ್ತೆ ನೋಡಿ, ಒಬ್ಬರ ಮನೆ ದೋಸೆ ಹಾಕಿದ್ರೆ ಅದು ಎಷ್ಟು ಬೆಂದ್ರೂ ಬೆಳ್ಳಗೆ ಇರುತ್ತೆ, ಆ ಥರ ಆಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಇದು ಈ ಸರಿಗೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಸಾಲೆ ದೋಸೆ ಮಾಡೋಕ್ಕೆ ಟ್ರೈ ಮಾಡೋಣ. ತವೆ ಚೆನ್ನಾಗಿ ಕಾಯಲಿ. ಕಾದ್ಮೇಲೆ ದೋಸೆ ಸರಿನ ತವೆಗೆ ಹಾಕ್ಬಿಟ್ಟು ಚೆನ್ನಾಗಿ ಹಾಕೋಣ. ಈಗ ತವೆ ಕಾದಿರಂಗಿದೆ, ಸ್ವಲ್ಪ ನೀರು ಹಾಕಿ ಚೆಕ್ ಮಾಡ್ಕೊಳ್ಳೋಣ ಕಾದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ದೋಸೆಯಲ್ಲಿ ಸುಮಾರು ಥರ ದೋಸೆ ಮಾಡ್ತಾರೆ. ಟೊಮೊಟೊ ದೋಸೆ ಮಾಡ್ತಾರೆ, ಮೆಂತ್ಯ ಸೊಪ್ಪಿನ ದೋಸೆ ಮಾಡ್ತಾರೆ, ಪಾಲಕ್ ಸೊಪ್ಪಿನ ದೋಸೆ ಮಾಡ್ತಾರೆ, ಇದು ಸೆಟ್ ದೋಸೆ ಮಾಡ್ತಾರೆ. ಎಷ್ಟು ಥರದ್ದು. ಅದರಲ್ಲಿ ದೋಸೆ ತಿನ್ನೋದು ಅಂಗಡಿ, ನಾವು ಹೋಟೆಲ್ಗೆ ಹೋದರೆ ಫಸ್ಟು ದೋಸೆನೇ ಬೇಕು ಅಂತ ಕೇಳ್ತೀವಿ, ಅಷ್ಟು ಫೇಮಸ್ಸು ನಮ್ಮ ದೋಸೆ ಅದು. ಈಗ ನೋಡಿ ದೋಸೆ ಹಾಕಿದ್ದೀನಿ, ದೋಸೆ ಹಾಕಿ ಮುಚ್ಚಿದ್ದೀನಿ. ಇದು ಸ್ವಲ್ಪ ಕಾಯಲಿ. ಹಂಗಾಗಿ ಮತ್ತು ಈ ದೋಸೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ, ದೋಸೆಗೆ ಮಸಾಲೆ ದೋಸೆ ಅಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಅದು ಒಂದು 2 ನಿಮಿಷ ಬೇಯಲಿ ಚೆನ್ನಾಗಿ. ಇದು ಮತ್ತು ಆಲೂಗೆಡ್ಡೆ ಪಲ್ಯನ, ಇದು ದೋಸೆ ಬೆಂದಮೇಲೆ ಆಲೂಗೆಡ್ಡೆ ಪಲ್ಯ ಮಾಡೋದನ್ನು ನಾನು ಆ ಕಡೆ ತೋರಿಸ್ತೀನಿ, ನೋಡೋಣ. ನೋಡಿ ದೋಸೆ ಆಯಿತು. ಇದು ದೋಸೆ ಆದಮೇಲೆ ತೆಗಿಯೋಣ. 2 ಕಡೆಯೂ ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಬೇಕಾದ್ರೆ ಚಟ್ನಿ ಸವರ್ತಾರೆ, ಕೆಂಪು ಚಟ್ನಿನ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗೋಲ್ಲ. ನಾನಿವತ್ತು ಬರೀ ಕೆಂಪು ಚಟ್ನಿ ಬೇಡ ಅಂದ್ಬಿಟ್ಟು ಬರೀ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ತಯಾರು ಮಾಡ್ತೀನಿ. ಇದು ಮಾಡಿಬಿಟ್ಟು ದೋಸೆ ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ ಮಾಡ್ತೀನಿ ಅಲ್ವಾ. ದೋಸೆನ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಅದ್ರ ಮಧ್ಯ ಆಲೂಗೆಡ್ಡೆ ಪಲ್ಯ ಇಟ್ಟರೆ ಮಸಾಲೆ ದೋಸೆ ರೆಡಿ ಆಗುತ್ತೆ. ನಿಮಗೆ ನಾನು ಇವಾಗ ಮಸಾಲೆ ದೋಸೆ ಮಾಡಿದ್ದನ್ನ ದೋಸೆ ಮಾಡೋದು ತೋರಿಸ್ದೆ. ಅದೇ ರೀತಿ ಆಲೂಗೆಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಅದ್ರಕ್ಕಿಂತ ಮೊದಲು ಇನ್ನೊಂದು ದೋಸೆ ಮಾಡ್ಕೊಬಿಡೋಣ. 2 ದೋಸೆ, ಒಬ್ರಿಗೆ 2 3 ತಿಂತಾರಲ್ವ, ನಾನು 2 ದೋಸೆ ಮಾಡ್ತೀನಿ. 2 ದೋಸೆ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಸದ್ಯಕ್ಕೆ ಬೇಕಾದಾಗ ಬಿಸಿ ಇದು ಮಾಡೋಣ, ಸುಮ್ಮನೆ ಜಾಸ್ತಿ ಮಾಡಿಟ್ರೆ ಹಳೇದಂಗೆ ಆಗುತ್ತೆ. ನೋಡಿ ಈ ಕಡೆ ಬಾಣಲಿಲಿ ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಹುರಿದು ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಾದಮೇಲೆ ಇದು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಆದಮೇಲೆ, ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಆದಮೇಲೆ ಆಲೂಗಡ್ಡೆ ಇದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಆಗಲಿ, ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ ಚೆನ್ನಾಗಿದೆಯಾ ಹೇಗೆ? ಆಗಿದೆ. ಇನ್ನೊಂದು 2-3 ನಿಮಿಷ ಆಯಿತು. ನೋಡಿ ಇವಾಗ ಕಡಲೆಬೇಳೆ, ಉದ್ದಿನಬೇಳೆನೂ ಇವಾಗ ಹಾಕಿದ್ದೀನಿ. ಅದು ಸ್ವಲ್ಪ ಈರುಳ್ಳಿ ಆದಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಇವಾಗ ದೋಸೆಗೆ ಏನು ಮಾಡಬೇಕು, ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಸ್ಮ್ಯಾಶ್ ಮಾಡಿಟ್ಟಿದ್ದೀನಲ್ಲ ಅದನ್ನು, ಇದು ಸ್ವಲ್ಪ ಫ್ರೈ ಆದಮೇಲೆ 1-2 ನಿಮಿಷ ಆದಮೇಲೆ ನಾವು ಹಾಕ್ಕೊಳ್ಳೋಣ. ಮತ್ತು ನಮಗೆ ಎಲ್ಲೋದ್ರೂ, ನಾವು ಹೋಟ್ಲಲ್ಲಿ ಯಾವುದೋ ಹೋಟ್ಲಿಗೆ ಹೋದ್ರು ಏನು ತಿಂಡಿ ಬೇರೆ ವೇಟರ್ ಅಂತ ಹೇಳಿದ್ರೆ ಅವನು ಎಲ್ಲ ಥರ ರೆಸಿಪೀಸ್ ಎಲ್ಲ ಹೇಳಿದ್ರು ಇದಿದೆ ಹೋಟೆಲಲ್ಲಿ ಎಲ್ಲ ಇದೆ ಅಂದರೆ ನಾವು ಎಲ್ಲ ಸೆಲೆಕ್ಟ್ ಮಾಡೋದು ಯಾವುದು ಫಸ್ಟು ಮಸಾಲೆ ದೋಸೆ ಕರ್ನಾಟಕದಲ್ಲಿ ಅಷ್ಟು ಫೇಮಸ್ ಆಗಿದೆ. ಮತ್ತು ಎಲ್ಲ ತುಂಬ ಇಷ್ಟಪಟ್ಟು ತಿಂದರೆ ಇವತ್ತು ತಿಂದರೂ ನಾಡಿದ್ದು ಬೇಜಾರಾಗೋದಿಲ್ಲ. ಅದು ಪುನಃ ತಿನ್ನಬೇಕು ಅನಿಸ್ತಾ ಇರುತ್ತೆ. ತಿಂದಿದ್ದೀನಿ ಬಿಡಪ್ಪ ಅನ್ನೋಂಗಿಲ್ಲ. ಆ ಥರ ಇದು ಒಳ್ಳೆ, ಯಾರು ಕಂಡು ಹಿಡಿದ್ರು ಅಂತ ಗೊತ್ತಿಲ್ಲ. ಒಂದೊಂದ್ಸರಿ ಅನ್ಕೋತೀನಿ, ಎಲ್ಲೋದ್ರೂ ಈಗ ಮನೆಯಲ್ಲೂ ಅಷ್ಟೇ ಫ್ರಿಜ್ಜಲ್ಲಿ ದೋಸೆ ಬ್ಯಾಟ್ರಿ ಇಟ್ಬಿಟ್ಬಿಟ್ರೆ ಮಕ್ಕಳು ಬಂದರೆ ಅಥವಾ ನಮಗೆಲ್ಲ ಹೊಟ್ಟೆ ಹಸ್ದಾಗ ಸಾಯಂಕಾಲ ಯಾರ ಮನೆಯವ್ರು ಬಂದಾಗ ದೋಸೆ ಬೇಕು ಅಂದರೆ ಅಥವಾ ಏನು ಹೊಟ್ಟೆ ಹಸ್ತಿದೆ ಅಂದರೆ ಒಂದು ದೋಸೆ ಹಾಕ್ಕೊಡ್ಲಾ, ತುಪ್ಪ ಹಾಕಿ ದೋಸೆ ಹಾಕ್ಬಿಟ್ಟು ಒಂದು ಚಟ್ನಿ ಹಾಕ್ಕೊಟ್ರೆ, ಅಥವಾ ಮಧ್ಯಾಹ್ನದ ಸಾಂಬಾರೆಲ್ಲ ಇದ್ದರೆ ಅಥವಾ ಚಟ್ನಿ ಪುಡಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ದೋಸೆ ತಿನ್ನೋಕ್ಕೆ. ಏನು ಬೇರೆ ಯೋಚನೆ ಮಾಡೋಂಗಿಲ್ಲ, 2 ದೋಸೆ ಹಾಕ್ಕೊಟ್ರೆ ಆವತ್ತಿನ ಕತೆ ಮುಗೀತು. ಅವ್ರದ್ದು ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಮತ್ತು ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ ದೋಸೆ ತಿನ್ನೋಕ್ಕೆ, ಕ್ರಿಸ್ಪಿಯಾಗಿ ಬಿಸಿಯಾಗಿರುತ್ತೆ. ಅದಕ್ಕೆ ಸಾಮಾನ್ಯ ಇಷ್ಟಪಡೋದೆಲ್ಲನೂ. ಬೇರೆ ಬಾತು ಅವೆಲ್ಲ ಏನು ಅಷ್ಟು ರೈಸ್ ಐಟಮೂ ಮತ್ತು ಅದು ತಣ್ಣಗಾಗಿರುತ್ತೆ, ಬಿಸಿ ಇರಲ್ಲ. ಈ ದೋಸೆ ಬಿಸಿ ಇರುತ್ತೆ ಅಂತೆಲ್ಲ ಇಷ್ಟಪಡ್ತಾರೆ. ನೋಡಿ ಹಿಂಗೆ ದೋಸೆ ಮಾಡಿ
ಆಲೂಗೆಡ್ಡೆ ಪಲ್ಯ ಹಾಕಿದ್ದೀನಿ ನೋಡಿ. ಹಿಂಗೆ ನಾವು ಅದಕ್ಕೆ ಒಂದು ಚಟ್ನಿ ಇಟ್ಟಿದ್ದೀನಿ ನೋಡಿ. ಇವತ್ತು ಮಸಾಲೆ ದೋಸೆ ಈ ಥರ ಮಾಡ್ಕೊಳ್ಳಿ ನೀವು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಮೆಂಟ್ ಮಾಡಿ ನನಗೆ. ಇಷ್ಟೊತ್ತು ನನ್ನ ಚಾನಲ್ನ ನೀವು ತಾಳ್ಮೆಯಿಂದ ವೀಕ್ಷಿಸಿಗೆ ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ಕಾಮೆಂಟ್ ಇದ್ದರೆ ನನಗೆ ತಿಳಿಸಿ. ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬೇರೆ ಬೇರೆ ರೆಸಿಪಿಯನ್ನು ತೋರಿಸ್ತೀನಿ. ಮತ್ತು ಆಲೂಗೆಡ್ಡೆ ಪಲ್ಯನೂ ಈ ಕಡೆ ರೆಡಿಯಾಗಿದೆ. ಅದನ್ನು ಪಲ್ಯನೂ ಸ್ವಲ್ಪ ಹಾಕಿದ್ದೀನಿ. ಇದಾಯಿತು. ಮತ್ತು ಇದಕ್ಕೆ ಅರಿಶಿನ ಪುಡಿನೂ ಹಾಕೋಬೇಕು. ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಇವತ್ತು ಅರಿಶಿನ ಪುಡಿನ. ನಮ್ಮ ಮಕ್ಳಿಗೆ ಇಷ್ಟ ಆಗಲ್ಲ ಒಂದೊಂದ್ಸರಿ ಅಂತ. ಅದು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ನಾನಿವತ್ತು ಇದೇ ದೋಸೆ ಬ್ಯಾಟ್ರಲ್ಲಿ ಸೆಟ್ ದೋಸೆನೂ ಮಾಡ್ಕೊಬೋದು. ಇದಕ್ಕೆ ಗೊಜ್ಜು, ಪಲ್ಯ, ಚಟ್ನಿ, ಕಾಯಿ ಚಟ್ನಿ, ಕೆಂಪು ಚಟ್ನಿ, ಟೊಮೊಟೊ ಪಲ್ಯ ಎಲ್ಲ ಮಾಡ್ಕೊಬೋದು ದೋಸೆಗೆ. ಚೆನ್ನಾಗಿರುತ್ತೆ. ಒಂದೊಂದು ದಿನ ಒಂದೊಂದು ಇಷ್ಟಪಡ್ತಾರೆ ಮಕ್ಕಳು. ದೊಡ್ಡವರೆಲ್ಲ ಒಂದೇ ಥರ ತಿನ್ನೋಕೆ ಇಷ್ಟಪಡಲ್ಲ.